ಹಲೋ ಎವ್ರಿವನ್. ಡೈಲಿ ಅನ್ನ ಸಾರು ಪಲ್ಯ ತಿಂದು ತಿಂದು ಬೋರ್ ಆಗಿದ್ರೆ ಜಸ್ಟ್ ಫಾರ್ ಎ ಚೇಂಜ್ ಈ ಟೇಸ್ಟಿ ಆ್ಯಂಡ್ ಕ್ವಿಕ್ ಆಗಿರೋ ರೆಸಿಪಿನ ಟ್ರೈ ಮಾಡಿ. ಹಾಗೆ ನನಗೆ ಒಬ್ರು ಸಬ್ಸ್ಕ್ರೈಬರ್ ಫ್ರೆಂಡ್ ಕಮೆಂಟ್ ಹಾಕಿದ್ರು ಈ ರೆಸಿಪಿನ ಮಾಡಿ ತೋರಿಸಿ ಅಂತ. ಹಾಗಾಗಿ ಇವತ್ತು ನಾನು ಟೊಮೆಟೊ ಬಾತ್ನ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು, ಸ್ಕಿಪ್ ಮಾಡದೆ ರೆಸಿಪಿನ ಲಾಸ್ಟ್ ವರ್ಗೂ ನೋಡಿ. ಓಕೆ ದೆನ್, ವೆಲ್ಕಮ್ ಟು ದೇಸಿ ಈಟ್ ದೇಸಿ, ಲವ್ ದೇಸಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಸೊ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ನಾನು 1.5 ಗ್ಲಾಸ್ ಅಂದ್ರೆ ಒಂದು 400 ಗ್ರಾಮ್ಸ್ ಅಷ್ಟು ಅಕ್ಕಿನ ನೆನೆ ಹಾಕಿದ್ದೀನಿ. ಅಂಡ್ ನೆಕ್ಸ್ಟ್ ಇವತ್ತು ನಾವು ಕುಕ್ಕರಲ್ಲೇ ಟೊಮೆಟೊ ಬಾತ್ನ ಮಾಡ್ಕೊಳ್ಳೋಣ. ಸೊ ಕುಕ್ಕರ್ಗೆ ಒಂದು 2 ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಆನಂತರ ಒಂದು 4 ಸ್ಪೂನ್ ಅಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ. ಸೊ ತುಪ್ಪ ಹಾಕೋದ್ರಿಂದ ಫ್ಲೇವರ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಸ್ಕಿಪ್ ಮಾಡದೆ ತುಪ್ಪನ ಹಾಕಿ. ಅಂಡ್ ನೆಕ್ಸ್ಟ್ ಇದಕ್ಕೆ 2 ಪಲಾವ್ ಎಲೆ, ಒಂದು ಸ್ಟಾರ್ ಹೂವು, ಅನಾನಸ್ ಹೂವು ಅಂತ ಸಹ ಹೇಳ್ತಾರೆ, ಹಾಗೆ ಸ್ವಲ್ಪ ಗೋಡಂಬಿನ ಆ್ಯಡ್ ಮಾಡಿಕೊಂಡು ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ, 3 ಏಲಕ್ಕಿ, 5 ಲವಂಗ, 1-2 ಇಂಚಷ್ಟು ಚಕ್ಕೆನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1 ಮೀಡಿಯಂ ಸೈಜ್ ಈರುಳ್ಳಿನ ಈ ತರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕಿ. ಈರುಳ್ಳಿ ಜೊತೆಗೆ 1-2 ಹಸಿಮೆಣಸಿನಕಾಯಿ ಹಾಗೆ 1-2 ಕಡ್ಡಿ ಕರ್ಬೇವನ್ನ ಸಹ ಆ್ಯಡ್ ಮಾಡಿಕೊಂಡು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದೆಲ್ಲವೂ ಒಂದು 50% ಬೆನೆಯೋವರೆಗೂ ಬಿಡಿ. ಸೊ ಇದು ಬೆನೆಯೋಷ್ಟರಲ್ಲಿ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪೀಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಈರುಳ್ಳಿ ಎಲ್ಲ ಒಂದು 50% ಬೆಂದಿದೆ. ಸೊ ನೆಕ್ಸ್ಟ್ ಈಗ ಇದಕ್ಕೆ ಸ್ವಲ್ಪ ಪುದೀನ ಆ್ಯಡ್ ಮಾಡ್ಕೊಳ್ಳೋಣ. ತುಂಬಾ ಹಾಕೊಳ್ಳೋಕೆ ಹೋಗ್ಬೇಡಿ, ಮತ್ತೆ ಪಲಾವ್ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಾಕೊಳ್ಳಿ ಅಷ್ಟೇ ಪುದೀನನ. ಆ ನಂತರ 1-2 ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಟ್ ಹಿಟ್ಸ್ ದ ಟೇಸ್ಟ್. ಅಂಡ್ ನೆಕ್ಸ್ಟ್ ಈಗ ಇದಕ್ಕೆ ನಾನು ಬಟಾಣಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೋಸನ್ ಬಟಾಣಿ, ನೀವು ಬೇಕಿದ್ರೆ ನಾರ್ಮಲ್ ಡ್ರೈ ಬಟಾಣಿ ಸಹ ನೆನೆ ಹಾಕ್ಬಿಟ್ಟು 50% ಬೆನ್ಸಿ ಆ ನಂತರ ಆ್ಯಡ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಇದಕ್ಕೆ ಮೀಡಿಯಂ ಸೈಜ್ 1.5 ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮ್ ಅಲ್ಲಿ ಬೆನೆಯೋಗ್ಬಿಡಿ. ಸೊ ನಿಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ರಿಮೈಂಡರ್, ಈ ನವರಾತ್ರಿಗೆ ಡೈಲಿ ಏನ್ ನೈವೇದ್ಯ ಮಾಡಬೇಕು ದೇವರಿಗೆ ಅನ್ನೋ ಚಿಂತೆ ಬಿಡಿ. ಫ್ರಮ್ ಆನ್ ವೆನಸ್ಡೇ ನಿಮ್ಗೆ ಡೈಲಿ ಒಂದು ನೈವೇದ್ಯ ರೆಸಿಪೀಸ್ ನ ಅಪ್ಲೋಡ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ವಾಚ್ ಮಾಡಿ. ಓಕೆ, ಬ್ಯಾಕ್ ಟು ದ ರೆಸಿಪಿ. ಕೆಲವೊಂದು ಐಟಮ್ಸ್ ನ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಒಂದು 7 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಅಲ್ಲ, ಹಾಗೆ ಒಂದು 10-12 ಪೀಸ್ ಅಷ್ಟು ಕೊಬ್ಬರಿ, ಇಲ್ಲ ಅಂದ್ರೆ ಒಂದು 1/4 ಕಪ್ ಅಷ್ಟು ಕಾಯಿ ತುರಿನ ತಗೊಳ್ಳಿ. ಹಾಗೆ ಮೀಡಿಯಂ ಸೈಜ್ 1.5 ಟೊಮೆಟೊನ ಆ್ಯಡ್ ಮಾಡಿಕೊಂಡು ಇದನ್ನ ಫೈನ್ಲಿ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಟೋಟಲಿ ಇಲ್ಲಿ ನಾವು ಒಂದು 3 ಮೀಡಿಯಂ ಸೈಜ್ ಟೊಮೆಟೊನ ತಗೊಂಡಿದ್ದೀವಿ, 1.5 ಟೊಮೆಟೊನ ಚಾಪ್ ಮಾಡಿ ಹಾಕೊಂಡಿದ್ದೀವಿ, ಹಾಗೆ ಇನ್ನೂ 1.5 ಟೊಮೆಟೊನ ಗ್ರೈಂಡ್ ಮಾಡಿ ಹಾಕೊಂಡಿದ್ದೀವಿ. ಸೊ ಈ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ನ ಕುಕ್ಕರ್ಗೆ ಹಾಕಿ ಇದಕ್ಕೆ 1.5 ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕಿದ್ದೀನಿ. ಇದನ್ನ ಹೆಚ್ಚು ಹಾಗೆ ಕಡಿಮೆ ಮಾಡ್ಕೋಬಹುದು ಆಸ್ ಪರ್ ಯುವರ್ ಟೇಸ್ಟ್. ಹಾಗೆ ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡಿಕೊಂಡು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಬೆನೆಯೋಗಿ ಬಿಡಿ. ಸೊ ನೋಡಿ, ಒಂದು 2-3 ನಿಮಿಷ ಆಗ್ತಿದ್ದ ಹಾಗೆ ಈ ಥರ ಎಣ್ಣೆ ಎಲ್ಲ ಸಪ್ರೇಟ್ ಆಗುತ್ತೆ. ಆಗ ಇನ್ನೊಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು 1.5 ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ, ಹಾಗಾಗಿ 3 ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಮೆಷರ್ಮೆಂಟ್ ಅಲ್ಲಿ ನೀರು ಹಾಕೋದ್ರಿಂದ ರೈಸ್ ತುಂಬಾ ಉದ್ರುದ್ರಾಗಿ ಸಹ ಆಗಲ್ಲ, ಹಾಗೆ ಮೆತ್ತಗೆ ಸಹ ಆಗಲ್ಲ, ಪರ್ಫೆಕ್ಟ್ ಆಗುತ್ತೆ. ಅಂಡ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರಿನ ಕುದಿ ಬರೋವರೆಗೂ ಬಿಡಿ. ಅಂಡ್ ನಿಮ್ಗೆ ಏನಾದ್ರೂ ರೈಸ್ ಸ್ವಲ್ಪ ಉದುರುದ್ರಾಗಿರ್ಬೇಕು ಅಂದ್ರೆ ಒಂದು 1/4 ಗ್ಲಾಸ್ ಅಷ್ಟು ನೀರನ್ನ ಕಡಿಮೆ ಹಾಕೊಳ್ಳಿ. ಅಂಡ್ ನೀವೇನಾದ್ರೂ ಇದನ್ನ ಕುಕ್ಕರ್ ಅಲ್ಲಿ ಮಾಡದೆ ಪಾತ್ರೆಯಲ್ಲಿ ಮಾಡ್ತಾ ಇದ್ರೆ 1.5 ಗ್ಲಾಸ್ ಅಕ್ಕಿಗೆ 3/4 ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನೀರಿನ ಕುದಿ ಬರ್ತಿದ್ದ ಹಾಗೆ ಇದಕ್ಕೆ 1 ಫುಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1 ನಿಮಿಷ ಕುದಿಯೋಗ್ಬಿಡಿ. ಆ ನಂತರ ಇದಕ್ಕೆ ನಾವು ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಅಕ್ಕಿನ ಒಂದು 2-3 ಬಾರಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್, ಟೊಮೆಟೊ ಬಾತ್ಗೆ ನೀವು ಬಾಸುಮತಿ ರೈಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ, ನಾರ್ಮಲ್ ರೈಸೇ ಯೂಸ್ ಮಾಡಿ, ಆಗಲೇ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಸೊ ನಾನು ಸಹ ನಾರ್ಮಲ್ ರೈಸೇ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಕ್ಕಿ ಹಾಕೋಕೆ ಮುಂಚೆ ನೀರನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಉಪ್ಪು ಎಲ್ಲ ಕರೆಕ್ಟಾಗಿತ್ತು ಅಂದರೆ ಓಕೆ, ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀವು ಈ ಸ್ಟೇಜಲ್ಲಿ ಆ್ಯಡ್ ಮಾಡ್ಕೋಬೋದು. ಆನಂತರ ಇದಕ್ಕೆ ಅಕ್ಕಿನ ಹಾಕಿ ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಹಾಕಿ ಒಂದು 3 ವಿಷಲ್ ಬರೋವರೆಗೂ ಬಿಡಿ. ಸೊ ಕೀಪ್ ಅ ಟ್ರಸ್ಟ್ ಆನ್ ಮೀ. ಆ್ಯಂಡ್ ನಾನು ಏನು ಹೇಳಿದ್ದೀನಿ ಮೆಷರ್ಮೆಂಟ್ಸ್ ಎಲ್ಲದನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಮಾಡಿ ಪರ್ಫೆಕ್ಟ್ ಆಗಿರೋ ಟೊಮೆಟೊ ಬಾತನ್ನ ಮಾಡ್ಕೋಬೋದು. ಸೊ ಇದ್ರದ್ದು ಟೆಕ್ಸ್ಚರ್ನ ನೋಡ್ಕೊಳ್ಳಿ ಎಷ್ಟು ಪರ್ಫೆಕ್ಟ್ ಆಗಿದೆ. ತುಂಬ ಮೆತ್ತಗೆ ಸಹ ಆಗಿಲ್ಲ, ಹಾಗೆ ತುಂಬ ಉದುರುದ್ರಾಗಿ ಸಹ ಇಲ್ಲ. ಈ ಥರ ಇರಬೇಕು. ದಿಸ್ ಇಸ್ ದ ಪರ್ಫೆಕ್ಟ್ ಟೊಮೆಟೊ ಬಾತ್. ಈ ಥರನೇ ಮಾಡ್ಕೊಳ್ಳಿ. ಆ್ಯಂಡ್ ಅಕ್ಕಿ ಸಹ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ. ಆ್ಯಂಡ್ ಐ ಸ್ವೇರ್ ಫ್ಲೇವರ್ ಮಾತ್ರ ಎಕ್ಸಲೆಂಟಾಗಿ ಬರ್ತಾ ಇದೆ. ಆ್ಯಂಡ್ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ ದೆನ್, ಸ್ಟೇ ಟ್ಯೂನ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.